ಪರವಾಗಿಲ್ಲ ರೀ, ಅರೇಂಜ್ ಮಾಡಿಸಲ್ಲ ತುಂಬಾ ಚೆನ್ನಾಗಿ ಮಾಡಿ. ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಗುಡ್ ಈವ್ನಿಂಗ್ ಸರ್. ಕಮ್ ಆನ್ ಎಂಜಾಯ್. ಇವತ್ತು ಈ ಪಾರ್ಟಿ ನಿಮ್ಗೋಸ್ಕರ ಅರೇಂಜ್ ಮಾಡಿದೀನಿ. ನಿಮ್ ಕೆಪಾಸಿಟಿ ಎಷ್ಟು ಬೇಕಾದ್ರೂ ಕುಡೀರಿ. ನಿಮ್ ಮನೆಗೆ ಹೋಗಕ್ಕೆ ವೆಹಿಕಲ್ ಅರೇಂಜ್ ಮಾಡಿದೀನಿ. ಸೊ ಎಂಜಾಯ್. ಓಕೆ ಸರ್. ಯು ಹ್ಯಾವ್ ಸಮಥಿಂಗ್? ನೋ 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 ನೋ, ಐ ಆಮ್ ಓನ್ಲಿ ಆರ್ಗನೈಸರ್. ನನಗೆ ಅಭ್ಯಾಸ ಇಲ್ಲ. ಕಮ್ ಆನ್ ಎಂಜಾಯ್. ಹಾಯ್ ವಿಲಾಸಿನಿ. ಹಲೋ. ಇದೆಲ್ಲ ಗಂಡಸರಿರೋ ಜಾಗ. ನಿಮ್ಗೋಸ್ಕರ ಕಾಟೇಜ್ ಅಲ್ಲಿ ಅರೇಂಜ್ ಮಾಡಿದ್ದೀನಿ. ನಿಮ್ಗೆ ಏನೇನ್ ಬೇಕು ಎಂಜಾಯ್ ಮಾಡಿ. ಬಾಯ್. ಓಕೆ ಬಾಯ್. ಕ್ಯಾರಿ ಆನ್. ಸಂಕೋಚ ಪಡ್ಬೇಡಿ. ಕಮ್ ಆನ್ ಎಂಜಾಯ್. ವಿಲಾಸಿನಿ, ಅರೆ ಅಳ್ತಾ ಇದ್ದೀರಾ? ಏನಾಯ್ತು? ಏನಿಲ್ಲ ಬಿಡಿ. ಏನೋ ಆಗಿದೆ. ಮನೇಲಿ ಏನಾದ್ರು ಜಗಳನ? ವಿಲಾಸಿನಿ ಪ್ಲೀಸ್ ಹೇಳಿ, ಏನಾಯ್ತು ಅಂತ ಹೇಳಿ. ಸದಾನಂದ್, ಆ ರಾಕ್ಷಸನಿಂದ ನನ್ನ ಪಾರ್ ಮಾಡಿ ಆ ನರಕದಲ್ಲಿರೋದಕ್ಕೆ ನನ್ನ ಕೈಲಿ ಆಗ್ತಿಲ್ಲ. ಏನಾಯ್ತು? ರಕ್ಷಣೆ ಕೊಡೋ ಗಂಡನೆ ರಾಕ್ಷಸನಂತಾದ್ರೆ ನಾನೇನ್ ಮಾಡ್ಲಿ? ಎಲ್ಲಿಗೋಗ್ಲಿ? ದಿನ ಹಿಂಸೆ ಕೊಟ್ಟು ನಾನ್ ಅಳದನ್ ನೋಡಿ ಸಂತೋಷ ಪಡೋದೇ ಗುರಿ ಅನ್ಕೊಂಡ್ಬಿಟ್ಟಿದ್ದಾರೆ. ಅಳ್ಬೇಡಿ, ನಾನಿದ್ದೀನಿ. ನಾನ್ ಏನ್ ಮಾಡ್ದೆ ಅಂತ ಈ ಶಿಕ್ಷೆ? ನಾನು ಅವ್ರನ್ನ ಪ್ರೀತಿಸಿ ಮದ್ವೆ ಆಗಿದ್ದೆ ತಪ್ಪ? ಚಚ, ನೀನ್ ಪ್ರೀತಿಸಿದ ತಪ್ಪಿಲ್ಲ. ಆದ್ರೆ ನಿನ್ನಂತ ಹೆಂಡತಿ ಜೊತೆ ಬಹಳ ಅದೃಷ್ಟ ಅವ್ರಿಗಿಲ್ಲ. ನೋಡಿ ನೋಡಿ, ನೀವ್ ಯಾರಿಗೆ ಬೇಕಾದ್ರೂ ಸಹಾಯ ಮಾಡಿ. ನಿಮ್ ವ್ಯವಹಾರದ ವಿಚಾರ ನನ್ಗೇನ್ ಗೊತ್ತಿರುತ್ತೆ. ಆದ್ರೆ ದುಃಖ ತೋಡ್ಕೊಂಡ್ ಬರೋ ಹೆಣ್ಣನ್ ಮಾತ್ರ ದೂರ ಇಟ್ಬಿಡಿ. ನೋಡಿ ನೋಡಿ, ನೀವ್ ಯಾರಿಗೆ ಬೇಕಾದ್ರೂ ಸಹಾಯ ಮಾಡಿ. ನಿಮ್ ವ್ಯವಹಾರದ ವಿಚಾರ ನನ್ಗೇನ್ ಗೊತ್ತಿರುತ್ತೆ. ಆದ್ರೆ ದುಃಖ ತೋಡ್ಕೊಂಡ್ ಬರೋ ಹೆಣ್ಣನ್ ಮಾತ್ರ ದೂರ ಇಟ್ಬಿಡಿ. ಅವರು ದುಃಖ ಪಡೋದಲ್ದೆ ನಮ್ಮನ್ನು ದುಃಖ ಚೂಡಿ ಸಿಕ್ಕಾಕ್ಸ್ಬಿಡ್ತಾರೆ. ಕಷ್ಟ ಹೇಳ್ಕೊಡೋರು ಎಲ್ಲಾ ಮಾತನ್ನು ನಿಜ ಅಂತ ನಂಬಕ್ ಹೋಗ್ಬಾರ್ದು. ಉತ್ಪ್ರೇಕ್ಷಕ್ಕಾಗಿ ಸುಳ್ಳು ಹೇಳ್ಬಿಡ್ತಾರೆ. ನಾನ್ ಹೇಳಿದ ಅರ್ಥ ಆಯ್ತಾ ಸ್ವಾಮಿ? ಆದ್ರಿಂದ ಆ ಮಾತುಗಳಲ್ಲಿ ಸತ್ಯವಿದೆ ಅಂತ ಅನ್ಸುತ್ತೆ. ಸುಮಾರಿಗೆ ಎಲ್ಲ ವಿಷಯ ಹೇಳ್ಕೊಂಡ್ರೆ ಮನಸ್ಸು ಹಗುರ ಆಗ್ಬೋದು. ಅವಳಂತೂ ನನ್ನ ಆಲೋಚನೆಗಳನ್ನ ಧಿಕ್ಕರಿಸಿದವಳಲ್ಲ. ಸದಾ ಏನ್ ಯೋಚನೆ ಮಾಡ್ತಿದೀಯೋ? ಯಾವಾಗೋ ಬರ್ತೀಯಾ, ಯಾವಾಗೋ ಹೋಗ್ತೀಯಾ? ಏನೋ ಇದು ನಿನ್ ಕತೆ? ಅಮ್ಮ, ಅದು ಆಫೀಸ್ನಲ್ಲಿ ಸಿಕ್ಕಾಪಟ್ಟೆ ಕೆಲಸ, ಅದಕ್ಕೆ ಸುಮ್ಮ ಬೇರೆ ಮನೇಲಿಲ್ಲ, ಬೇಜಾರು. ಅದಕ್ಕೆ ಆಫೀಸ್ ಕೆಲಸ ಜಾಸ್ತಿ ಮಾಡ್ಕೊಂಡಿದೀಯಾ? ಹೊರಗಡೆ ಊಟ ಮಾಡೋದು ದೇಹಕ್ಕೂ ಮನಸ್ಸಿಗೂ ಒಳ್ಳೇದಲ್ಲಪ್ಪ. ಅದೇನಿದ್ರು ಅಲೆಮಾರಿಗಳ ತರ ತಿರುಗೋ ನೆಲೆಯಿಲ್ಲ ಜನಗಳಿಗೆ ಮಾತ್ರ, ನಿನ್ನಂತವ್ರಿಗಲ್ಲ. ಸುಮಾ ಮಗು ಮುಂದಿನ ತಿಂಗಳು ಬರ್ತಾ ಇದ್ದಾರೆ. ಗೊತ್ತಮ್ಮ, ಗೊತ್ತು. ಊಟಕ್ ಬಡಿಸ್ಲಾ ಅಥವಾ ಮುಗಿಸ್ಕೊಂಡ್ ಬಂದಿದೀಯೋ? ಇಲ್ಲಮ್ಮ, ನಾ ಇನ್ನೂ ಊಟ ಮಾಡಿಲ್ಲ. ಹಸುವಾಗ್ತಾ ಇದೆ. ಊಟಕ್ಕೆ ರೆಡಿ ಮಾಡಮ್ಮ, ಬರ್ತೀನಿ. ಸರಿ.
ಬಂದೇನೋ? ಬಂದೆಮ್ಮ. ಅಮ್ಮನ್ಗೇನ್ ಗೊತ್ತಾಗುತ್ತೆ ಬಿಡು. ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಓಕೆ, ಆಯ್ತು. ಯಾರ್ದ್ ಫೋನ್? ನನ್ ಹೆಂಡ್ತಿದ್ದು. ಬೇಜಾರ್ ಮಾಡ್ಕೊಂತೀನಿ.